ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಯಾವ ರೀತಿ ಈಸಿಯಾಗಿ ನಮ್ಮ ಮನೆ ಕೆಲಸವನ್ನು ಮಾಡ್ಕೋಬೋದು ಅಂತ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಇವಾಗ ಚಪಾತಿ ಮಾಡಬೇಕು ಅಂದರೆ ಇಷ್ಟು ಚಪಾತಿ ಮಾಡಬೇಕು ಅಂತ ಇರುತ್ತೆ ಅಲ್ವಾ. ಆವಾಗ ನಾವು ಈ ಥರ ಮೆಷರ್ಮೆಂಟ್ ಮಾಡಿಕೊಂಡು ಮಾಡೋದ್ರಿಂದ ಎಲ್ಲ ಉಂಡೆಗಳು ಒಂದೇ ಸಮವಾಗಿ ಸಿಗ್ತಾ ಹೋಗುತ್ತೆ. ನಮಗೆ ಚಪಾತಿ ಅರಿಯೋದಕ್ಕೂ ತುಂಬಾ ಈಸಿ ಅಂತ ಅನಿಸುತ್ತೆ. ಸೊ ನಾನಿವತ್ತು ಇಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ಥರ ಚಪಾತಿ ಮಾಡಿದಾಗ ಅದನ್ನು ಉಂಡೆ ಹಾಕ್ಕೊಂಡು ಅರಿಬೇಕಲ್ವ. ಆ ಒಂದು ಟೈಮಲ್ಲಿ ಈ ಥರ ಮಾಡಿಕೊಂಡು ನಾನಿವಾಗ ತಿಳಿಸ್ತಾ ಇದ್ದೀನಲ್ವ, ಈ ರೀತಿ ಮಾಡಿಕೊಂಡು ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡಿಕೊಂಡ್ರೆ ಎಲ್ಲ ಉಂಡೆಗಳು ಒಂದೇ ಪ್ರಮಾಣದಲ್ಲಿ ಸಮನಾಗಿ ಸಿಗ್ತಾ ಹೋಗುತ್ತೆ. ಆವಾಗ ಚಪಾತಿ ಸೈಜು ಅಷ್ಟೇ ಮತ್ತು ಕ್ವಾಂಟಿಟಿನೂ ನಾವು ತುಂಬ ಚೆನ್ನಾಗಿ ಹೊಂದಿಸ್ಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ಈ ಥರ ಚಾಕುವಿನ ಸಹಾಯದಿಂದ ನೋಡಿ ಹೀಗೆ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಬೇಗನೆ ಆಗೋಗುತ್ತೆ ಚಪಾತಿನೂ ಕೂಡ, ಮತ್ತು ಉಂಡೆ ಮಾಡೋದನ್ನು ತುಂಬಾ ಸುಲಭ ಅಂತ ಅನಿಸುತ್ತೆ. ಚಪಾತಿನೂ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ. ನಾವು ಕೈಯಲ್ಲಿ ಮಾಡಿಕೊಂಡು ಈ ಥರ ಉಂಡೆ ಮಾಡಿಕೊಂಡ್ರೆ ಒಂದು ದಪ್ಪ ಸೈಜು ಆಗುತ್ತೆ. ಅದಕ್ಕೆ ಟ್ರೈ ಮಾಡಿ ನೋಡಿ. ಈ ರೀತಿ ಚಾರ್ಜರ್ನ ನಾವು ಮನೆಯಲ್ಲಿ ಕೆಲವೊಂದು ಸತಿ ಚಾರ್ಜರ್ ಹಾಕಿದ್ಮೇಲೆ ಉಪಯೋಗಿಸಿದ್ಮೇಲೆ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಡ್ತೀವಿ. ಅದು ತುಂಬಾ ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ. ಯಾವುದಾದ್ರೂ ಟೇಬಲ್ ಮೇಲೆ ನಾವು ಅದನ್ನು ಇಟ್ಟರೆ ಹೆಂಗೆ ಬೇಕೋ ಹಂಗೆ ಕಾಣಿಸ್ತಾ ಇರುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಈ ಥರ ಕ್ಲಿಪ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಕ್ಲಿಪ್ನ ಯೂಸ್ ಮಾಡಿಕೊಂಡು ಈ ಒಂದು ಚಾರ್ಜರ್ ಏನಿದೆ ಅದನ್ನು ಸುತ್ತಕೊಂಡು ನಾವು ನೀಟಾಗಿ ಇಟ್ಕೊಂಡ್ರೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಮಗೆ ಬೇಕಾದಾಗ ಸಿಗುತ್ತೆ, ಎಲ್ಲಿ ಬೇಕಲ್ಲಿ ಬಿಸಾಕೋದ್ರಿಂದ ಅದು ಹಾಳಾಗೋ ಥರನೂ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ. ಕ್ಲಿಪ್ ಇದ್ದರೆ ಜಸ್ಟ್ ಸಾಕಾಗುತ್ತೆ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಆ ಕ್ಲಿಪ್ಸ್ನ ಸಹಾಯದಿಂದ ಹೋಲ್ಡ್ ಮಾಡಿದ್ರೆ ನಾವು ಎಲ್ಲಿ ಇಟ್ಟಿರ್ತೀವಿ ಅಲ್ಲಿ ನೀಟಾಗಿಯೂ ಕೂಡ ಇರುತ್ತೆ. ನಮಗೆ ಬೇಕಾದ ತಕ್ಷಣವೇ ನಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ಬಿಸಾಕೋ ಬದಲು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಈ ಥರ ಟ್ರೈ ಮಾಡಿ ನೋಡಿದೆ. ನೀವು ಯೂಸ್ ಮಾಡಿದ್ಮೇಲೆ ಈ ರೀತಿ ಟ್ರೈ ಮಾಡಿ. ಹಾಗೆ ಮೊಬೈಲ್ನ ಚಾರ್ಜಿಂಗ್ ಮಾಡೋದಕ್ಕೆ ಸಾಮಾನ್ಯವಾಗಿ ಈ ರೀತಿ ನಾವು ಹಾಕ್ತಾನೆ ಇರ್ತೀವಲ್ವ. ಅಲ್ಲೇನಾದ್ರೂ ಹೋಲ್ಡರ್ಸ್ ಅಂದರೆ ಇಡೋದಕ್ಕೆ ಜಾಗ ಏನಾದರೂ ಇಲ್ಲ ಅಂತಂದರೆ ಕೆಲವು ಸತಿ ಬೀಳೋ ಚಾನ್ಸಸ್ಸು ಕೂಡ ಇರುತ್ತೆ. ಅಥವಾ ಅರ್ಜೆಂಟಿಗೆ ಏನಾದರೂ ಹಿಂಗೆ ಇಡಬೇಕು ಅಂತಂದರೆ ಹಾಗೆ ಇಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಇವತ್ತು ನಾನೊಂದು ಟಿಪ್ನ ತಿಳಿಸ್ತಾ ಇದ್ದೀನಿ. ಈ ರೀತಿಯಾದಂತಹ ಡಬಲ್ ಸೈಡ್ ಟೇಪ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈ ಥರ ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿಕೊಂಡು ನಾನು ಒಂದು ಹೋಲ್ಡರ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ಟೇಪ್ನ ಈ ರೀತಿ ಕ್ಲಿಪ್ಪಿಗೆ ಪೇಸ್ಟ್ ಮಾಡಬೇಕಾಗುತ್ತೆ. ನಾವು ಸಿಂಪಲಾಗಿ ಆಗೋಗುತ್ತೆ. ಮತ್ತು ಮೊಬೈಲು ಕೂಡ ನೀಟಾಗಿ ಹ್ಯಾಂಗ್ ಮಾಡ್ಬೋದು ಚಾರ್ಜ್ ಮಾಡಬೇಕಾದ್ರೆ. ನೋಡಿ, ಎರಡು ಕ್ಲಿಪ್ಪಿಗೂ ಈ ರೀತಿ ತೊಗೊಬಂದು ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಮಾಡೋದಕ್ಕಿಂತ ಮುಂಚೆ ಹೇಗೆ ನಾವು ಟೇಪ್ನ ಯೂಸ್ ಮಾಡ್ತೀವಿ ಆ ರೀತಿ ಆ ಪ್ಲಾಸ್ಟರ್ನ ರಿಮೂವ್ ಮಾಡಿ ಈ ಎರಡು ಕ್ಲಿಪ್ಗಳನ್ನ ನಾವು ಗೋಡೆಗೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿ ಚಾರ್ಜ್ ಮಾಡ್ತೀವಲ್ವ ಅಲ್ಲಿಗೆ ಸಮವಾಗಿ, ಅಂದರೆ ಎರಡೂ ಈಕ್ವಲ್ ಆಗಿರಬೇಕು. ಆ ರೀತಿ ನಾವು ವಾಲ್ಗೆ ಪೇಸ್ಟ್ ಮಾಡಿದ್ರೆ ನಾವೇ ಅದನ್ನು ಇಟ್ಕೊಂಡು ಕಿತ್ರೂ ಬರೋದಿಲ್ಲ, ಅಷ್ಟು ಟೈಟಾಗಿ ಕೂರುತ್ತೆ. ಮತ್ತು ನೋಡಿ, ಚಾರ್ಜರ್ನ ಈ ರೀತಿ ಇಟ್ಕೋಬೋದು, ಬೀಳೋದಕ್ಕೆ ಚಾನ್ಸ್ ಇರೋದಿಲ್ಲ. ತುಂಬ ಚೆನ್ನಾಗೂ ಕೂಡ ಅದು ಕಾಣಿಸ್ತಾ ಇರುತ್ತೆ, ಸೇಫಾಗೂ ಕೂಡ ಇರುತ್ತೆ. ನೋಡಿ, ಸಾಮಾನ್ಯವಾಗಿ ಈ ರೀತಿ ಸ್ವಿಚ್ಗಳು ನಾವು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ತುಂಬ ಗಲೀಜಾಗಿರುತ್ತೆ. ಅದನ್ನು ಮುಟ್ತಾನೆ ಇರ್ತೀವಲ್ವ, ಅದು ವೈಟ್ ಇದ್ರಂತೂ ತುಂಬ ಹಾಗೆ ಕಾಣಿಸ್ತಾ ಇರುತ್ತೆ ಗಲೀಜೆಲ್ಲ. ಈ ಒಂದು ಗಲೀಜನ್ನ ರಿಮೂವ್ ಮಾಡೋದಕ್ಕೆ ನಾನಿವತ್ತಿಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಟನ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮನೇನ ಕ್ಲೀನ್ ಮಾಡ್ಕೋಬೇಕಾದ್ರೆ ಈ ಟಿಪ್ನ ಕೂಡ ನೀವು ಫಾಲೋ ಮಾಡ್ಬೋದು. ಸ್ವಿಚ್ಚನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಹೋಗ್ಬೋದು. ಇದಕ್ಕೆ ಸ್ವಲ್ಪ ಒಂದು 2-3 ಡ್ರಾಪ್ಸ್ ಕೋಕೋನಟ್ ಆಯಿಲ್ನ ಹಾಕ್ಕೊಂಡು ಅದನ್ನು ನೋಡಿ ಈ ರೀತಿ ಗಲೀಜಿರುತ್ತಲ್ವ ಸ್ವಿಚ್ಚಲ್ಲೆಲ್ಲ, ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸ್ವಿಚ್ಚು ಅಷ್ಟೇ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಕ್ಲೀನಾಗೂ ಕೂಡ ಇರುತ್ತೆ. ಈ ಥರ ಮಾಡೋದ್ರಿಂದ ಡಸ್ಟ್ ಅಂತೂ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಆ ಕಾಟನ್ ಎಲ್ಲ ಬ್ಲ್ಯಾಕ್ ಗಲೀಜು ಕೂಡ ಆಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತು ನಾನು ಚಪಾತಿ ಮಾಡೋದಕ್ಕೆ ಅಥವಾ ಪೂರಿನ ಮಾಡೋದಕ್ಕೆ ಸುಲಭವಾಗಿರುವಂಥ ಒಂದು ಮಾರ್ಗನ ತಿಳಿಸ್ತಾ ಇದ್ದೀನಿ. ಈ ಥರ ಕವರ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಒಂದು ಕವರ್ನ ಕಟ್ ಮಾಡಿಕೊಂಡು
ಈ ಥರ ಕವರ್ನ ಬಿಸಾಕ್ತೀವಿ, ಅದ್ರ ಬದಲು ಇದಕ್ಕೆ ಯೂಸ್ ಮಾಡಿಕೊಂಡ್ರೆ ನಮ್ಮ ಟೈಮು ಕೂಡ ಸೇವ್ ಆಗುತ್ತೆ. ತುಂಬ ಬೇಗನೆ ಚಪಾತಿ ಅಥವಾ ಪೂರಿನೂ ಆಗ್ತಾ ಹೋಗುತ್ತೆ. ಈ ಥರ ಕವರ್ನ 2 ಸೈಡಲ್ಲೂ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕಟ್ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ಚಪಾತಿ ಮಾಡ್ತೀರಾ, ನಾನಿಲ್ಲಿ ಒಂದು ಅಟ್ ಎ ಟೈಮ್ ಒಂದು 3 ರಿಂದ 4 ಚಪಾತಿ ಮಾಡ್ಬೋದು. ಅಂದರೆ ಈ ಥರ ಎಷ್ಟು ನಾವು ಪೀಸ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಒಂದು 2-3 ಕವರ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಕವರ್ನ. ನಾನಿಲ್ಲಿ 2 ಕವರ್ ತೊಗೊಂಡು ಈ ರೀತಿ ಎಡ್ಜಸ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಮೇಲೆ ಒಂದಾದಮೇಲೆ ಒಂದಂತೆ ಚಪಾತಿ ಹಿಟ್ಟನ್ನು ಕಲಸಿರ್ತೀವಲ್ಲ ಅದನ್ನು ಈ ರೀತಿ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಇಟ್ಕೋಬೇಕಾಗುತ್ತೆ. ಒಂದ್ರ ಮೇಲೆ ಒಂದನ್ನು ಈಗ ಇಟ್ಕೊಂಡು ಲಾಸ್ಟಲ್ಲಿ ಯಾವುದಾದ್ರೂ ಒಂದು ಪ್ಲೇಟನ್ನು ತಗೊಂಡು ಇದನ್ನ ಆರಾಮಾಗಿ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಈ ಥರ ಪ್ರೆಸ್ ಮಾಡ್ತಾ ಹೋದರೆ ನಮಗೆ ನೋಡಿ ಎಷ್ಟು ಚೆನ್ನಾಗಿರುವಂತಹ ಚಪಾತಿ ನಮಗೆ ಸಿಗ್ತಾ ಹೋಗುತ್ತೆ. ಒಂದೇ ಟೈಮಲ್ಲೂ ಕೂಡ ಸೇವ್ ಮಾಡ್ಬೋದು, ಬೇಗನೆ ಆಗ್ತಾ ಹೋಗುತ್ತೆ. ಆರಾಮಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೋಬೋದು, ಕ್ವಿಕ್ಕನೇ ಆಗೋಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಹೋಗ್ತಾ ಚೆನ್ನಾಗಿ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.